ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಎತ್ತಿದೆ ಬಿರುದ ಜಗವೆಲ್ಲರಿಯಲು ಮಹಾದೇವ ಮಹಾದೇವ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಇಲ್ಲಿಂದ ಮುಂದೆ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಪಶುಪತಿ ಜಗಕ್ಕೆ ಏಕೈಕ ದೇವ ಪಶುಪತಿ ಜಗಕ್ಕೆ ಏಕೈಕ ದೇವ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಶಾಶ್ವತ ನೀನು. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಸದಾ ಸ್ಮರಣೀಯರಾದ ರೇಣುಕಾದಿ ಪಂಚ ಆಚಾರ್ಯರನ್ನ, ಬಸವಾದಿ ಶಿವಶರಣರನ್ನ, ಹಾನಗಲ್ಲ ಗುರು ಕುಮಾರೇಶನನ್ನ, ಎನ್ನ ಆರಾಧ್ಯ ಗುರುದೈವ ಪಂಚಾಕ್ಷರಪ್ಪಂಗಳವರನ್ನ ಸ್ಮರಣೆ ಮಾಡಿಕೊಂಡು ಗವಿಸಿದ್ದೇಶ್ವರರ ಕರ್ತೃತ್ವ ಶಕ್ತಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಆ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭ, ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುಗಳಾಗಿರತಕ್ಕಂತಹ ಶ್ರೀ ಮಣ್ಣಿರಂಜನ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಚರಣಕಮಲಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸಮಾರೋಪ ಸಮಾರಂಭದ ಸಾನ್ನಿಧ್ಯವನ್ನ ಕರುಣಿಸಿರುವ ಪರಮ ಪೂಜ್ಯ ಶ್ರೀ ಮಣ್ಣಿರಂಜನ ಪ್ರಣವ ಸ್ವರೂಪ ಮಹಾಂತ ಮಹಾಸ್ವಾಮಿಗಳವರಲ್ಲಿ, ಮಹಾಂತ ಪ್ರಭು ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಮಾರೋಪದ ನುಡಿಗಳನ್ನು ಆಡಲಿಕ್ಕೆ ಆಗಮಿಸಿರತಕ್ಕಂತಹ ಡಾಕ್ಟರ್ ನಾ ಸೋಮೇಶ್ವರ್ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಶ್ರೀ ಎಚ್ ಜಿ ದತ್ತಾತ್ರೇಯ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಪರಮ ಪೂಜರಲ್ಲಿ ಕೂಡ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂತಹ ಸಮಸ್ತ ಗವಿಸಿದ್ದೇಶ್ವರನ ಸದ್ಭಕ್ತರೇ, ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮಂತರಾತ್ಮದ ಪರಶಿವ ಜ್ಯೋತಿಗೆ ಶರಣು ಶರಣಾರ್ಥಿಗಳು. ಈಗಾಗಲೇ ನಾವು 2 ದಿವಸದಿಂದ ಗವಿಸಿದ್ದೇಶ್ವರನ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಮೊನ್ನೆಯ ದಿನ ರಥೋತ್ಸವವನ್ನು ಎಳೆದು ನಿನ್ನೆ ಭಕ್ತರ ಹಿತಚಿಂತನಾ ಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ
ಸೇರಿದ್ದೇವೆ. ಬಹುಶಃ ನಾವೆಲ್ಲ ಉತ್ತರ ಭಾರತದಲ್ಲಿ ಕುಂಭಮೇಳವನ್ನು ನೋಡ್ತೇವೆ, ತ್ರಿವೇಣಿ ಸಂಗಮ ಅಂತ ಕರಿತೇವೆ. ಅಲ್ಲಿ ಯಾಕೆ ತ್ರಿವೇಣಿ ಸಂಗಮ ಅಂತ ಕರಿತೇವೆ ಅಂದ್ರೆ, ಅಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಮೂರು ಕೂಡಿದ್ರಿಂದ ತ್ರಿವೇಣಿ ಸಂಗಮ ಅಂತ ನಾವು ಕರಿತೇವೆ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಏನಾದರೂ ಒಂದು ಅಂತಹ ತ್ರಿವೇಣಿ ಸಂಗಮ ಅಂದ್ರೆ ಇಲ್ಲಿ ಜ್ಞಾನ ಮತ್ತು ಅನ್ನದಾಸೋಹ, ಅದರ ಜೊತೆಗೆ ಎಲ್ಲಾ ಭಕ್ತರ ಭಕ್ತಿಯ ಸಂಗಮ, ಅದು ಎಲ್ಲಾದರೂ ನಡೀತಿದ್ರೆ ಅದು ಕೊಪ್ಪಳದ ಜಾತ್ರಾ ಮಹೋತ್ಸವದಲ್ಲಿ ಎನ್ನುವಂತಹದ್ದು. ಎಷ್ಟು ಜನಸಾಗರ! ನಾವೆಲ್ಲ ಹೋಗ್ತೇವೆ ತ್ರಿವೇಣಿ ಸಂಗಮಕ್ಕೆ, ಹೋಗಿ ಅಲ್ಲಿ ಮುಳುಗಿ ಸ್ನಾನವನ್ನು ಮಾಡಿ ಬಂದ್ರೆ ನಮ್ಮೆಲ್ಲ ಪಾಪ ದೂರ ಆಗುತ್ತನ್ನುವಂಥದ್ದು ನಮ್ಮೆಲ್ಲರ ಒಂದು ಆಸೆ. ಆದ್ರೆ ಸುಭಾಷಿತಕಾರ ಒಂದು ಒಳ್ಳೆಯ ಮಾತನ್ನ ಹೇಳ್ತಾನೆ, ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪತರುಸ್ತತ. ಗಂಗಾ ಪಾಪಂ ಶಶಿತಾಪಂ ದೈನ್ಯಂ ಕಲ್ಪತರುಸ್ತತ. ಪಾಪಂ ತಾಪಂಚ ದೈನ್ಯಂಚ ಹಂತಿಂ ಸಾಧು ಸಂತಿ ಸಮಾಗಮ ಅಂತ. ನಾವು ಕಾಶಿಗೆ ಎಲ್ಲರೂ ಹೋಗ್ತೇವೆ. ಯಾಕೆ ಹೋಗ್ತೇವೆ ಅಂದ್ರೆ ಗಂಗೆಯಲ್ಲಿ ಒಂದು ಸರಿ ಮುಳುಗಿದ್ರೆ ಸಾಕು, ನಮ್ಮ ಪಾಪವೆಲ್ಲ ದೂರ ಆಗುತ್ತನ್ನುವಂತಹ ಉದ್ದೇಶದಿಂದ. ಆದ್ರೆ ಗಂಗೆಗೆ ಪಾಪವನ್ನ ಕಳೆಯುವುದು ಮಾತ್ರ ಗೊತ್ತು. ಚಂದ್ರನಿಗೆ ತಾಪವನ್ನ ಕಳೆಯುವುದು ಗೊತ್ತು. ನಮಗೇನಾದ್ರೂ ಕೂಡ ಈ ಹುಣ್ಣಿಮೆ ದಿನದಲ್ಲಿ ನಾವು ಹೊರಗಡೆ ಬಂದು ಕುಂತ್ಕೊಂಡಾಗ ನಮಗೆಲ್ಲ ಅನಿಸುತ್ತ ಆ ಚಂದ್ರನ ಒಂದು ಬೆಳದಿಂಗಳು ನಮ್ಮ ಮೇಲೆ ಸ್ಪರ್ಶ ಆಯಿತು ಅಂತಂದ್ರ ನಮಗ್ ಬಹಳ ತಂಪು ಅನಿಸ್ತದ. ಚಂದ್ರನಿಗೆ ತಾಪವನ್ನ ಕಳೆಯುವುದು ಮಾತ್ರ ಗೊತ್ತಾಗತ್ತೆ. ದೈನ್ಯಂ ಕಲ್ಪ ತರುಸ್ತತ. ಕಲ್ಪವೃಕ್ಷಕ್ಕೆ ನಾವು ಕೇಳಿದ್ದನ್ನ ಕೊಡುವಂತಹದ್ದು, ನಾವೇನು ಇಷ್ಟಾರ್ಥವನ್ನ ಕೇಳುತ್ತೇವೆ ಅದನ್ನು ಕರುಣಿಸುವಂತ ಶಕ್ತಿ ಕಲ್ಪವೃಕ್ಷದಲ್ಲಿ. ಆದರೆ ಗಂಗೆಯ ಪಾಪವನ್ನ, ಶಶಿಯ ತಾಪವನ್ನ ಆ ಕಲ್ಪವೃಕ್ಷ ಕೊಡುವಂಥದ್ದನ್ನ ನಾವೆಲ್ಲಾದ್ರೂ ಮೂರು ಒಂದೇ ಕಡೆಗೆ ನಮಗೆ ಸಿಗುತ್ತಂತಂದ್ರೆ ಅದು ಸಾಧು ಸಂತಿ ಸಮಾಗಮ ಅನ್ನುವಂಥದ್ದು. ಬಹುಶಃ ಅದು ಎಲ್ಲಿ ಸಿಗುತ್ತಂದ್ರ ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಯ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಬಂದಂತಹ ಎಲ್ಲ ಪರಮ ಪೂಜ್ಯರ ನುಡಿಗಳನ್ನು ನಾವೆಲ್ಲ ಕೇಳಿದ್ವಿ ಅಂದ್ರ ಆ ಮೂರು ಕೂಡ ಒಂದೇ ಸ್ಥಳದಲ್ಲಿ ಸಿಗುವಂತಹ ಜಾಗ ಯಾವುದಾದ್ರೂ ಇದ್ರೆ ಅದು ಕೊಪ್ಪಳದ ಜಾತ್ರಾ ಮಹೋತ್ಸವ ಅನ್ನುವಂಥದ್ದು. ಎಷ್ಟು ಹಲವಾರು ಜನ ಪರಮ ಪೂಜ್ಯರು ಇಲ್ಲಿ ದಯಮಾಡಿಸಿ ತಮ್ಮೆಲ್ಲರಿಗೂ ಕೂಡ ಆಶೀರ್ವಚನ ನುಡಿಗಳನ್ನ ನುಡಿಯುವಂಥದ್ದು. ಅದನ್ನೆಲ್ಲ ಕೇಳಿ ನಮ್ಮ ಪಾಪವನ್ನ ತಾಪವನ್ನ ಎಲ್ಲ ಕೇಳಿದವರ ಅದು ಎಲ್ಲಿ ಸಿಗುತ್ತಂದ್ರೆ ಅದು ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ. ಯಾಕೆ ಅಂತಂದ್ರ ಗುರುವಿನಲ್ಲಿ ಅಂತ ಶಕ್ತಿ ಇದೆ ಅನ್ನುವಂತಹದ್ದು. ನೀವು 3 ದಿನದಿಂದ ವೇದಿಕೆಯಲ್ಲಿ ಎಲ್ಲಾ ಪೂಜ್ಯರ ನುಡಿಗಳನ್ನ ಕೇಳಿದಿರಿ. ಎಲ್ಲರೂ ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಅಭಿನವ ಗವಿಸಿದ್ದೇಶ್ವರ ಮಹಾಪೂಜ್ಯರು ಯಾವಾಗಲೂ ಕೂಡ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡ್ತಾರೆ. ಸಮಾಜದಲ್ಲಿರತಕ್ಕಂತಹ ಕುಂದುಕೊರತೆಯನ್ನ ನೀಗಿಸ್ತಾರೆ. ಅಂತಹ ಪರಮ ಪೂಜ್ಯರು ಸಿಕ್ಕಿದ್ದು ನಿಮ್ಮೆಲ್ಲರ ಪುಣ್ಯ ಅನ್ನುವಂಥದ್ದನ್ನ ನಾವೆಲ್ಲ ಕೇಳ್ತಾ ಬಂದಿದ್ದೇವೆ. ಒಂದು ಮಾತು ಬರುತ್ತದೆ ಹಿಂದಿಯಲ್ಲಿ, ಅಕ್ಬರನ ಒಂದು ಆಸ್ಥಾನದಲ್ಲಿ ಒಂದು ಮಾತನ್ನ ಕೇಳ್ತಾನೆ ಅವನು. ಈ ಜಗತ್ತಿನೊಳಗ ದೊಡ್ಡವರು ಯಾರು ಅಂತ ಕೇಳ್ತಾನೆ. ಇಸ್ ದುನಿಯಾ ಮೇ ಬಡ ಆದಮಿ ಕೌನ್ ಹೈ ಅಂತ ಕೇಳ್ತಾನೆ. ಹಿಂಗೆ ಸೇರಿರ್ತಕ್ಕಂಥ ಎಲ್ಲಾ ಜನ ಹೇಳ್ತಾರೆ, ಯಾರು ದೊಡ್ಡವರು ಅಂತ ನೀ ಕೇಳಾಕತ್ತೀಪ. ಬಹುಶಃ ನಮಗ್ ತಿಳಿದ ಹಾಗೆ ಹೇಳಬೇಕಂತಂದ್ರ ನಮಗ ಆಶ್ರಯನ ಕೊಟ್ಟವನು ನೀನಾ ದೊಡ್ಡವ ಅಂತ ಒಂದಿಷ್ಟು ಜನ ಹೇಳ್ತಾರ. ಮತ್ತೊಂದಿಷ್ಟು ಜನ ನಿನಗ ಜನ್ಮ ಕೊಟ್ಟ ನಿನ್ನ ತಂದೆ ತಾಯಿಗಳು ದೊಡ್ಡವರು ಅಂತ ಹೇಳ್ತಾರ. ಇನ್ನೊಂದಿಷ್ಟು ಜನ ನಿನಗೆ ವಿದ್ಯೆಯನ್ನು ಕೊಟ್ಟಂತ ಗುರು ದೊಡ್ಡವರು ಅಂತ ಹೇಳ್ತಾರ. ಅವಾಗ ಬೀರ್ಬಲನ್ನ ಕೇಳ್ತಾನೆ ಅಕ್ಬರ. ಅವಾಗ ಒಂದು ಮಾತನ್ನ ಹೇಳ್ತಾನೆ, ಏನು ಅಂತಂದ್ರೆ ನೀವು ಕೇಳಿದ್ರಿ ಇಸ್ ದುನಿಯಾ ಮೇ ಬಡ ಆದಮಿ ಕೌನ್ ಹೈ, ಈ ಜಗತ್ತಿನೊಳಗ ದೊಡ್ಡವರು ಯಾರು ಅಂತ ನೀವು ಕೇಳಿದ್ರಿ. ಈ ಜಗತ್ತಿನೊಳಗ ದೊಡ್ಡವರಿಗೆ ಯಾರು ಅಂತಾರಂತಂದ್ರೆ
अपने दुख में दूसरों का दुख दूर करने के लिए हमेशा कोशिश करने वाला इस दुनिया में बड़ा आदमी है. ಈ ಜಗತ್ತಿನೊಳಗೆ ದೊಡ್ಡವರು ಯಾರು ಅಂತಂದ್ರ ತನಗೆ ಎಷ್ಟು ನೋವುಗಳಿದ್ರು ಕೂಡ, ಎಷ್ಟು ದುಃಖಗಳಿದ್ರು ಕೂಡ ಅದನ್ನೆಲ್ಲವನ್ನ ಮರೆತು ಇನ್ನೊಬ್ಬರ ನೋವಿಗೆ ಅವರ ಕಣ್ಣೀರು ಒರೆಸುವಂತ ಕೆಲಸ ಮಾಡುವಂತಹ ವ್ಯಕ್ತಿ ದೊಡ್ಡವರು ಆಗ್ತಾರೆ ಅನ್ನುವಂತ ಮಾತನ್ನ ಆತ ಹೇಳ್ತಾನೆ. ಬಹುಶಃ ನೀವೆಲ್ಲ ಟಿವಿಯಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ, ವಾಟ್ಸಾಪ್ ನಲ್ಲಿ ನೋಡಿರ್ಬೋದು. ಈ ಜಾತ್ರಾ ಮಹೋತ್ಸವದ ಸಿದ್ಧತೆಯಲ್ಲಿ ಪರಮ ಪೂಜ್ಯರ ಕಾಲವಾಗಿತ್ತು, ನೀವೆಲ್ಲ ನೋಡಿರಿ ಅದನ್ನ. ಅದ್ರ ಜೊತೆಗೇನೆ ಈ ಕಾರ್ಯಕ್ರಮಕ್ಕೆ ನಮಗೆ ಆಮಂತ್ರಣ ಕೊಡ್ಲಿಕ್ಕೆ ಮಠದ ಸಿಬ್ಬಂದಿಯವರು ಬಂದಾಗ ನಾನು ಕೇಳಿದೆ, ಅಜ್ಜವ್ರು ಹೆಂಗದಿರಿ ಅಂತ ಕೇಳಿದಾಗ, ಇಲ್ಲ ಈ ರೀತಿ ಆಗಿದಿರಿ, ಅದ್ರ ಜೊತೆಗೆ ಬೆನ್ನು ನೋವು ಕೂಡ ಇದೆ ಅನ್ನುವಂತ ಮಾತನ್ನು ಕೇಳಿದಾಗ, ಅವ್ರಿಗೆ ಎಷ್ಟು ನೋವಿದ್ರು ಕೂಡ ಈ ಜಾತ್ರೆಗೆ ಬರುವಂತ ಎಲ್ಲಾ ಸದ್ಭಕ್ತರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಆಗ್ಬೇಕು, ನೀರಿನ ವ್ಯವಸ್ಥೆ ಆಗ್ಬೇಕು, ಬಂದವರಿಗೆ ಯಾವುದೇ ಸಮಸ್ಯೆ ಆಗ್ಬಾರ್ದಂತ ಹೇಳಿ ಸ್ವತಃ ತಾವೇ ಖುದ್ದಾಗಿ ಎಲ್ಲ ಜಾಗವನ್ನ ಅವರು ಪರಿಶೀಲನೆ ಮಾಡಿರ್ತಕ್ಕಂಥ ನೀವು ನೋಡಿದಿರಿ. ಅಂದ್ರೆ ಎಷ್ಟು ನೋವಿದ್ರು ಕೂಡ ಬರುವಂತ ಸದ್ಭಕ್ತರು ಅವರೆಲ್ಲ ಚೆನ್ನಾಗಿರ್ಲಿ, ಅವರು ಒಳ್ಳೆಯ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ಲಿ, ಅವ್ರಿಗೆಲ್ಲ ವ್ಯವಸ್ಥೆ ಆಗ್ಲಿ ಅನ್ನುವಂತಹದ್ದನ್ನ ಪರಮ ಪೂಜ್ಯರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಜಗತ್ತಿನೊಳಗೆ ಯಾರು ದೊಡ್ಡವರಾಗ್ತಾರಂದ್ರ ನೊಂದವರ ಕಣ್ಣೀರನ್ನ ಒರೆಸುವಂತವರು ದೊಡ್ಡವರಾಗ್ತಾರ. ದೊಡ್ಡ ಗಾಡಿ ಇತ್ತು, ದೊಡ್ಡ ಆಸ್ತಿ ಇತ್ತು, ಬಂಗಾರ ಬೆಳ್ಳಿ ಇತ್ತು ಅಂದ್ರೆ ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಹಸಿವು ಅಂತ ಬಂದಾಗ ಒಂದು ತುತ್ತವನ್ನು ಪ್ರಸಾದವನ್ನು ಕೊಡ್ತಾರೋ, ನೀರನ್ನು ಕೊಡ್ತಾರೋ ಆ ವ್ಯಕ್ತಿ ದೊಡ್ಡವರಾಗ್ತಾರೆ. ಗವಿಸಿದ್ದೇಶ್ವರ ಮಠ ಅಂತಂದ್ರೆ ಬಹುಶಃ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸುವಂತಹದ್ದು. ಮಕ್ಕಳ ಶಿಕ್ಷಣಕ್ಕಾಗಿ ಪರಮ ಪೂಜ್ಯರು ಎಷ್ಟು ಸಲ ಅವರನ್ನು ನೋಡಿದಿರಿ ತಾವೆಲ್ಲ ಮಾತನಾಡುವಂತ ಸಂದರ್ಭದಲ್ಲಿ. ಪರಮ ಪೂಜ್ಯರು ಮಕ್ಕಳು ವಿದ್ಯೆಯಿಂದ ವಂಚಿತರಾಗಬಾರದು ಅನ್ನುವಂತಹ ವಿಚಾರದಿಂದ ಹಲವಾರು ಕೆಲಸವನ್ನ ಮಾಡುವಂತದ್ದನ್ನ ತಾವೆಲ್ಲ ನೋಡಿರ್ತಕ್ಕಂಥದ್ದು. ವೇದಿಕೆ ಮೂಲ ನಿಂತಾನೇನೆ ತಾವೆಲ್ಲ ನೋಡಿದಿರಿ ಅದನ್ನ. ಆ ಮಕ್ಕಳಿಗಾಗಿ ಒಂದು ಶಾಲೆಯನ್ನ, ಹಾಸ್ಟೆಲ್ ಅನ್ನ, ಅವ್ರಿಗೆ ಊಟ ವಸತಿ ಎಲ್ಲವನ್ನ ಕಲ್ಪಿಸುವಂತಹ ಕೆಲಸವನ್ನ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಅಂತಹ ಪರಮ ಪೂಜ್ಯರು ಇವತ್ತು ಈ ವೇದಿಕೆಯಲ್ಲಿ ನಮಗೂ ಕೂಡ ಒಂದಿಷ್ಟು ಅವಕಾಶವನ್ನು ಕೊಟ್ಟು ಮಾತನಾಡಲಿಕ್ಕೆ ಅವಕಾಶವನ್ನ ಕರುಣಿಸಿರ್ತಕ್ಕಂತಹ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ, ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಜನ ಬಹುಶಃ ನಮ್ಮ ಗಾನಯೋಗಿ ಪಂಡಿತ್ ಪುಟ್ಟರಾಜ ಕವಿಗವಾಳರು ಹೇಳಿದ ಹಾಗೆ ಭಕ್ತರಿಗಿಂತ ದೊಡ್ಡವರು ಯಾರಿಲ್ಲ ಅನ್ನುವಂಥದ್ದನ್ನ ಮದ್ಭಕ್ತ ಮಮಾದಿಕ ಅಂತ ಹೇಳಿ ಕೃಷ್ಣ ಪರಮಾತ್ಮ ಕೂಡ ಹೇಳಿದಾನೆ. ಪುಟ್ಟಯ್ಯಜ್ಜರು ಕೂಡ ತಮ್ಮ ವಚನದಲ್ಲಿ ಹೇಳ್ತಾರೆ ಏನಂತಂದ್ರ, ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ದನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅನ್ನುವ ಹಾಗೆ ಎಲ್ಲಾ ಸದ್ಭಕ್ತರು ಸೇರಿಕೊಂಡು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಮಾಡುವಂತ ಕೆಲಸಕ್ಕೆ ತಮ್ಮದೇ ಆದಂತ ಭಕ್ತಿ ಸೇವೆಯನ್ನ ಸದಾವಕಾಲ ಸಲ್ಲಿಸುವರಂತ ಅಂದ್ರೆ ಅದು ಸದ್ಭಕ್ತರು ಅನ್ನುವಂಥದ್ದು. ಆ ಭಕ್ತರನ್ನ ಎಲ್ಲಾ ಮಹಾತ್ಮರಾಗಿರ್ಬೋದು, ಪರಮಾತ್ಮ ಆಗಿರೋದು ಯಾಕೆ ಕೊಂಡಾಡಿದಾರೆ ಅಂದ್ರೆ, ಭಕ್ತರಾದಂತಹವರು ಎಲ್ಲವನ್ನ ಕೂಡ ಅರ್ಪಣೆಯನ್ನ ಮಾಡಿ ಭಗವಂತನಿಗೆ ಇದೆಲ್ಲ ಗುರು ಕೊಟ್ಟಿರ್ತಕ್ಕಂಥದ್ದು, ಇದೆಲ್ಲ ಭಗವಂತ ಕೊಟ್ಟಿರ್ತಕ್ಕದ್ದು ಅನ್ನುವಂತಹ ವಿಚಾರದಿಂದ ಎಲ್ಲವನ್ನ ಅರ್ಪಣೆಯನ್ನು ಮಾಡಿ ನಿರ್ಲಿಪ್ತರಾಗಿ ಪೂಜ್ಯ ನುಡಿಗಳನ್ನು ಕೇಳಲಿಕ್ಕೆ ಎಷ್ಟೆಷ್ಟು ಸೌಕಾರ ಇದ್ರು ಕೂಡ, ಎಷ್ಟು ಆಸ್ತಿ ಇದ್ರು ಕೂಡ, ಬಂಗಾರ ಬೆಳ್ಳಿ ಚಲೋ ಬಟ್ಟಿ ಏನೇ ಉಟ್ಕೊಂಡು ಬಂದಿದ್ರು ಕೂಡ ಇವತ್ತು ಎಲ್ಲಿ ಕುಂತೀರಂದ್ರೆ ಗುರುಗಳನ್ನು ಮ್ಯಾಲೆ ಕೂರಿಸಿ ತಳಗ ತಾವು ಏನೂ ಇಲ್ಲದ ಹಾಗೆ ಕೆಳಗಡೆ ಕುಂತಿರಲ್ಲ. ಇದೇ ಒಂದು ದೊಡ್ಡ ಭಕ್ತ ಸಾಗರ ಅನ್ನುವಂಥದ್ದು, ಭಕ್ತರು ದೊಡ್ಡವರು ಅನ್ನುವಂಥದ್ದನ್ನ ಮಹಾತ್ಮರು ಹೇಳಿರ್ತಕ್ಕಂಥದ್ದು. ಅಂತಹ ಭಕ್ತರ ಒಂದು ಹಿತಚಿಂತನೆ ನಿನ್ನೆ ದಿವಸ ನಡೀತು. ಇವತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನ ಸಮರ್ಪಿಸಿ, ಪೂಜ್ಯರ ಬಗ್ಗೆ ಹೇಳಲಿಕ್ಕೆ ಮಾತುಗಳು ಸಾಲಲಾರದು. ಅಂತಹ ಪರಮ ಪೂಜ್ಯರು ನಮ್ಮನ್ನು ಕೂಡ ಕರೆಸಿದ್ದಾರೆ. ಮಣ್ಣಿನ ತಾನೇ ನಮ್ಮ ಪರಮ ಪೂಜ್ಯರ ಅಂದ್ರೆ ಅಡ್ನೂರಿನ ಪರಮ ಪೂಜ್ಯರ ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರಾಗಿರ್ತಕ್ಕಂತಹ
ಕ್ರಿಯಾಮೂರ್ತಿಗಳು ನಮ್ಮ ಅಡ್ನೂರ್ ಅಜ್ಜವರು 45 ವರ್ಷಗಳ ಕಾಲ ಅವರ ಕ್ರಿಯಾಮೂರ್ತಿಗಳಾಗಿದ್ರು. ಪುಟ್ಟಯ್ಯಜ್ಜವರು ಎಲ್ಲಿ ಹೋದ್ರು ಕೂಡ ನಮ್ಮ ಪರಮ ಪೂಜ್ಯರನ್ನ ಕರ್ಕೊಂಡು ಹೋಗುವಂತದ್ದು. ಅವರ ಸ್ನಾನ ಪೂಜೆ ಪ್ರಾರಂಭ ಆಗಬೇಕಾದ್ರೆ ನಮ್ಮ ಪರಮ ಪೂಜ್ಯರಿಂದ ಭಸ್ಮವನ್ನ ಶುದ್ಧ ಮಾಡಿಸಿಕೊಂಡು ನಂತರ ಪ್ರಸಾದ ಮಾಡುವ ಕಾಲಕ್ಕೆ ಪಾದೋದಕವನ್ನು ತೆಗೆದುಕೊಂಡು ಪ್ರಸಾದ ಮಾಡ್ತಿದ್ರು. ಅಂತಹ ನಮ್ಮ ಪರಮ ಪೂಜ್ಯರ ಒಂದು ಶಿಲಾಮಠದ ಲೋಕಾರ್ಪಣೆ ನಿಮಿತ್ತವಾಗಿ ನಾವು ಪೂಜ್ಯರಿಗೆ ಆಮಂತ್ರಣವನ್ನು ನೀಡಲಿಕ್ಕೆ ಬಂದಾಗ ಪರಮ ಪೂಜ್ಯರು ಬರ್ತೀವಂತ ಹೇಳಿದ್ರು. ಎಷ್ಟು ಸರಳತೆ ಅಂತಂದ್ರೆ ಪರಮ ಪೂಜ್ಯರಲ್ಲಿ ತಾವು ಯಾವಾಗ ದಯ ಮಾಡಿಸ್ತೀರಿ ಬುದ್ರಿ ತಾವು ಹೇಳ್ರಿ, ಆ ಒಂದು ದಿನ ಪತ್ರಿಕೆಯಲ್ಲಿ ತಮ್ಮ ಹೆಸರು ಹಾಕ್ತಿವಿ ಅಂದಾಗ ಯಾವ ಹೆಸರು ಬೇಡ ಏನು ಬೇಡ ನಾನು ಬರ್ತೀನಿ ಅನ್ನುವಂತ ಮಾತನ್ನು ಹೇಳಿ ಪರಮ ಪೂಜ್ಯರು ನಮ್ಮ ಶಿಲಾಮಠದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಒಂದು ದಿನ ದಯಮಾಡಿಸಿ ಅಲ್ಲಿ ಬಂದಂತ ಎಲ್ಲಾ ಸದ್ಭಕ್ತರಿಗೂ ಕೂಡ ಆಶೀರ್ವಚನವನ್ನ ನೀಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು. ಇಲ್ಲೇ ಕೊಪ್ಪಳ ಜಿಲ್ಲೆಯಲ್ಲಿ ಇರತಕ್ಕಂತಹದ್ದು ಕುಕ್ನೂರು ತಾಲೂಕಿನ ರಾಜೂರ ಗ್ರಾಮದಲ್ಲಿ ಶಿಲಾಮಠವನ್ನ ನೋಡಿ ಪರಮ ಪೂಜ್ಯರು ಒಂದು ಮಾತನ್ನು ಹೇಳಿದ್ರು. ನೀವು ಈ ಒಂದು ಕೊಂಪಿ ಒಳಗ ಹಂಪಿಯನ್ನ ನಿರ್ಮಾಣ ಮಾಡಿರಿ ಅನ್ನುವಂತಹ ಮಾತನ್ನ ಪರಮ ಪೂಜ್ಯರು ಹೇಳಿದ್ದನ್ನ ನೋಡಿದಾಗ ಬಹಳ ಸಂತೋಷ ಆಯಿತು. ಅಂತಹ ಪರಮ ಪೂಜ್ಯರು ನಮ್ಮಂತಹ ಯುವ ಸಾಧಕರಿಗೆ ಯಾವಾಗಲೂ ಕೂಡ ಪ್ರೋತ್ಸಾಹವನ್ನು ಕೊಡುವಂತಹವರು, ಮಾರ್ಗದರ್ಶನವನ್ನ ಮಾಡುವಂತಹ ಪರಮ ಪೂಜ್ಯರು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕೊಡಿಗೆ ಒಂದು ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾನೆ. ಒಂದು ಮಾತು ಏನು ಅಂತಂದ್ರೆ, 3 ತಾಸು ಭಾಷಣ ಬಿಗಿಯುವುದಕ್ಕಿಂತ ಊರು ದಾರಿ ಮುಳ್ಳುಗಳ ತೆಗೆಯುವವರೆಗೆ ತಲೆ ಬಾಗುವೆನಯ್ಯ ನಾನು. 3 ಹೊತ್ತು ಮಾರುದ್ದು ಪೂಜೆ ಮಾಡುವವರಿಗಿಂತ 3 ನಿಮಿಷ ರೋಗಿಯ ಶುಶ್ರೂಷೆಯವನ್ನ ಮಾಡುವವರಿಗೆ ಮಣಿವಿನಯ್ಯ ನಾನು. ಹೊಸ ಹೊಸ ಹಸಿ ಬಿಸಿ ರಚಿಸುವುದಕ್ಕಿಂತ ಹಸಿದವರಿಗೆ ಅಶನವಿಕ್ಕುವವರಿಗೆ ವಂದಿಸುವಯ್ಯ ನಾನು. ಗುಡಿ ಗುಂಡಾರ ಮಠ ಮಹಲುಗಳ ಕಟ್ಟಿಸುವವರಿಗಿಂತ ಬಡವರಿಗೆ ಗುಡಿಸಲು ಕಟ್ಟಿ ಕೊಡುವವರಿಗೆ ಕೈ ಮುಗಿಯುವೆನಯ್ಯ ನಾನು. ವೇದಾಗಮಗಳಿಗೆ ಭಾಷ್ಯ ಬರೆಯುವುದಕ್ಕಿಂತ ನಿರಕ್ಷಕರಿಗೆ ಅಕ್ಷರ ಕಲಿಸುವವರಿಗೆ ಕೈ ಜೋಡಿಸುವೆನಯ್ಯ ನಾನು. ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನ ಹೆಸರು ಹೇಳಿ ಬದುಕುವವರಿಗಿಲ್ಲ ಹಸುಳೆ ಹಂಗಳೇರ ಪೀಳಿಗೆಗಳಿಗೆ ನಮೋ ನಮೋ ಎಂಬೆನಯ್ಯ ನಾನು ಅನ್ನುವಂತ ಮಾತು. ಬಹುಶಃ ಸ್ವತಂತ್ರ ಧೀರ ಸಿದ್ದೇಶ್ವರ ಒಂದು ಮಾತನ್ನ ಹೇಳ್ತಾರೆ, ಈ ಜಗತ್ತಿನೊಳಗೆ ಏನೇನೋ ಮಾಡೋದಕ್ಕಿಂತ ಯಾವ ವ್ಯಕ್ತಿ ವಿದ್ಯೆಯಿಂದ ವಂಚಿತರಾಗ್ತಾ ಇದ್ದಾರೆ ಅವರಿಗೆ ಅಕ್ಷರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಸಾಕು, ಅದು ಬಹಳ ದೊಡ್ಡ ಕೆಲಸ ಅನ್ನುವಂಥದ್ದನ್ನ ಹೇಳ್ತಾರೆ. ಬಹುಶಃ ಅಂತಹ ಕಾರ್ಯಕ್ಕೆ ಮುಂಚೂಣಿಯಲ್ಲಿ ಇರ್ತಕ್ಕಂತಹ ಯಾವುದಾದರೂ ಒಂದು ಮಠ ಇದ್ರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಅನ್ನುವಂತಹದ್ದು. ನಿನ್ನೆ ತಾನೇ ನೋಡಿದಿರಿ, 1500 ಜನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಅವರಿಗೆ ವಿದ್ಯೆಯನ್ನು ಕಲಿಲಿಕ್ಕೆ ಅವಕಾಶವನ್ನ ಶ್ರೀಮಠ ಕಲ್ಪಿಸಿ ಕೊಟ್ಟಿರತಕ್ಕಂಥದ್ದು. ಅದು ದೊಡ್ಡ ವಿಚಾರ ಅನ್ನುವಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ಅಂತಹ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ ನಮ್ಮ ನುಡಿಗೆ ವಿರಾಮ ನೀಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.